ಈ ಬಾರಿ ಭೀಕರ ಬರದಿಂದ ಮುಂಗಾರು ಹಂಗಾಮಿನ ಬೆಳೆ ಬೆಳೆಯುವಂಥದ್ದು ಕಷ್ಟವಾಗಿದೆ. ಇದರ ಮಧ್ಯೆ ತುಂಗಭದ್ರಾ ಡ್ಯಾಂಗೆ ನೀರು ಹರಿದು ಬಂದಿದೆ. ಸದ್ಯ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಆಶಾಭಾವನೆ ಮೂಡಿದೆ. ಬರದ ಮಧ್ಯೆಯೂ ಮೂಡಿದ ಭರವಸೆ. ಒಂದು ವಾರದಲ್ಲಿ ಬಂತು 25 ಟಿಎಂಸಿ ನೀರು. ಕರುನಾಡಿನಲ್ಲಿ ಮುಂಗಾರು ಕೈಕೊಟ್ಟಿದ್ದಕ್ಕೆ ಹಲವೆಡೆ ಬರದ ಭೀಕರ ಛಾಯೆ ಆವರಿಸಿದೆ. ಇದರಿಂದ ಜನ ಜಾನುವಾರು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಇದೇ ಮೊದಲ ಬಾರಿ ಮುಂಗಾರು ಹಂಗಾಮಿನಲ್ಲಿ ತುಂಗಭದ್ರಾ ಜಲಾಶಯವು ಬರಿದಾಗಿದೆ. ಜೂನ್ ಜುಲೈ ತಿಂಗಳಲ್ಲಿ ಮಳೆ ಆಗದೆ 105, 778 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಈಗ 51 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇನ್ನು ಈ ವರ್ಷದಲ್ಲಿಯೇ ಇದೇ ಮೊದಲ ಬಾರಿ 91,234 ಕ್ಯೂಸೆಕ್ ನೀರು ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರುತ್ತಿದೆ. ಇನ್ನು ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗಿದ್ದು, ಹೊಸಪೇಟೆ, ಮುನಿರಾಬಾದ್ ಬಳಿಯಲ್ಲಿರುವ ತುಂಗಭದ್ರಾ ಜಲಾಶಯಕ್ಕೆ ಇದೀಗ ನೀರು ಹರಿದು ಬರುತ್ತಿದೆ. ಕಳೆದ ವಾರ ತುಂಗಭದ್ರಾ ಡ್ಯಾಂನಲ್ಲಿ ಕೇವಲ 26 ಟಿಎಂಸಿ ನೀರಿತ್ತು. ಇದೀಗ ಒಂದು ವಾರದಲ್ಲಿ ಮತ್ತೆ 25 ಟಿಎಂಸಿ ನೀರು ಹರಿದು ಬಂದಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ. ಈ ಸಮಯದಲ್ಲಿ ಕಾಲುವೆ ನೀರು ಬಿಡಲಾಗುವುದು ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ ಹೇಳಿದ್ದಾರೆ. ಇವತ್ತು ಮಳೆ ಬರ್ತಾ ಇದೆ. ಇನ್ಫ್ಲೋ ಇವತ್ತು 26-27 ಸಾವಿರ ಇದೆ ತುಂಗಭದ್ರಕ್ಕೆ. ನಮ್ಮ ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತು ಹಿರಿಯಾಳ ಇವತ್ತು ಇನ್ನೂ ಒಂದು ಫೀಟ್ ಬಂದರೆ ಅದು ಕೂಡ ಹೆಚ್ಚಿಸ್ತದೆ. ಪ್ರಕೃತಿ ನೇಮಕ ಇವರು ಮಾತನಾಡೋದಕ್ಕೆ ಲೀಡರ್ಸ್ಗೆ ಅವರಿಗೆ ಪ್ರಜ್ಞೆ ಇಲ್ಲ. ಏನು ಮಾತಾಡಬೇಕು, ಏನಿಲ್ಲ, ಏನು ವ್ಯವಸ್ಥೆ ಇದೆ ಅಂತಕ್ಕಂಥದ್ದಿಲ್ಲ. ನಾವು ಆಗಲೇ ಬರೋದ ಬಗ್ಗೆ ಕಲಬುರಗಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘ ಚರ್ಚೆಯನ್ನು ಮಾಡಿದ್ದಾರೆ. ನಿಶ್ಚಿತವಾಗಿ ಮುಂದಿನ ದಿನಮಾನಗಳು ಒಳ್ಳೆಯದಾಗ್ತದೆ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣದ 12 ಲಕ್ಷ ಎಕರೆ ಪ್ರದೇಶಕ್ಕೆ ತುಂಗಭದ್ರಾ ಡ್ಯಾಂನಿಂದ ಒಂದು ಬೆಳೆಗೆ ಕನಿಷ್ಠ 60 ಟಿಎಂಸಿ ನೀರು ಬೇಕು. ಅಲ್ಲದೆ ಕುಡಿಯುವ ನೀರು, ಆವಿಯಾಗುವ ಡೆಡ್ ಸ್ಟೋರೇಜ್ ಸೇರಿ ಸುಮಾರು 80 ಟಿಎಂಸಿ ನೀರು ಬೇಕೆಂಬ ಲೆಕ್ಕಾಚಾರವಿದೆ. ಈ ಮಧ್ಯೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ವಿಜಯನಗರ ಕಾಲುವೆಗಾಗಿ ಬಿಜೆಪಿ ಮತ್ತು ರೈತರು ಹೋರಾಟ ನಡೆಸಿದ್ದಾರೆ. ಇದೀಗ ಒಳಹರಿವು ಹೆಚ್ಚಿದೆ, ನೀರು ಬಿಡಿ ಅಂತ ಬಿಜೆಪಿ ಮುಖಂಡರು ಒತ್ತಾಯಿಸಿದ್ದಾರೆ. ಸರ್, ನೀರು ಬಿಟ್ವಿ ಅಂದ್ರೆ ಅಲ್ಲ ಸರ್, ಬಯ್ಯಾಪುರವ್ರು ಮಾತಾಡಿದಾಗ ನಾ ಹೇಳಿದೆ, ನೀರು ಬಿಟ್ಟಿವ್ರಿ ಅಂದ್ರೆ ಕುಡಿಯಕ್ಕೆ ಬಿಟ್ಟಿವಿ ಅಂತಾರ. ಕುಡಿಯಕ್ಕೆ ಬಿಟ್ಟೋದು ಏನು ದೊಡ್ಡ ಸಮಸ್ಯೆ ಅಲ್ಲ. ನೀರು ಬಿಟ್ಟಿವಿ ಅಂದ್ರೆ ಅವ್ರು ಕುಡಿಯಕ್ಕೆ ಬಿಟ್ಟಿವಿ ಅಂತ ಹೇಳ್ತಾರೆ. ಬೆಳೆಗಳಿಗೂ ನೀರು ಬಿಡ್ಲಿಕ್ಕೆ ಅವಕಾಶ ಅದ. ಈಗ 50 ಟಿಎಂಸಿ ಆತಂದ್ರೆ ಬಿಡ್ಬೋದು. ಅವರು ಸುಮ್ಮನೆ 70, ಒಬ್ಬರು ಶಾಸಕರು ಹೇಳ್ತಾರೆ 70 ಅಂತಾರೆ, ಒಬ್ರು 80 ಅಂತಾರೆ. ಏನು ನಿಮ್ಗೆ ತಿಳಿದು ಮಾತಾಡ್ಕೊಂತ ಹೊಂಟ್ರಿ ನೀವು? 50 ಟಿಎಂಸಿ ಆದರೆ ಇಮಿಡಿಯೇಟ್ ಎಡದಂಡಿ ಕಾಲುವೆಗೂ ನೀರು ಬಿಡಬೇಕು ಅವಶ್ಯಕತೆ ನೋಡಿಕೊಂಡು. ಮತ್ತು ಮುಖ್ಯವಾಗಿ ನಾವು ಇವತ್ತೇನು ಕೊಪ್ಪಳ ಜಿಲ್ಲೆಯನ್ನು ಬರ ಅಂತ ಘೋಷಣೆ ಮಾಡಿ ರೈತರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಿ. ಒಟ್ನಲ್ಲಿ ಭಾರೀ ಮುಂಗಾರು ಕೈಕೊಟ್ಟು ಇಡೀ ವರ್ಷ ಬೆಳೆ ಇಲ್ಲದೆ ರೈತರು ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗಿತ್ತು. ಇದರ ಮಧ್ಯೆ ಮಲೆನಾಡಿನಲ್ಲಿ ವರುಣನ ಕೃಪೆಯಿಂದಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭರವಸೆ ಮೂಡಿದೆ. ಇದರಿಂದ ರೈತರಲ್ಲೂ ಆಶಾಭಾವನೆ ಮೂಡಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.